ನಾವು ಆಚರಿಸ್ತಾ ಇರೋ ಈ ದೀಪಾವಳಿ ಹಿಂದೆ 3 ಕಥೆಗಳಿವೆ. ಯಾವುದು ಅಂತ ಗೊತ್ತಾ? ಮೊದಲನೇ ಕತೆ ಬಂದ್ಬಿಟ್ಟು ಸಮುದ್ರ ಮಂಥನದ್ದು. ದೇವ ದಾನವರಿಂದ ಅದೆಷ್ಟೋ ವರ್ಷಗಳವರೆಗೂ ನಡೆದ ಸಮುದ್ರ ಮಂಥನದಲ್ಲಿ ಇಂದಿನ ದಿನಾನೇ ಶ್ರೀ ಲಕ್ಷ್ಮಿ ಹೊರಬಂದದ್ದು. ಹಾಗಾಗಿಯೇ ದೀಪಾವಳಿಯಲ್ಲಿ ಲಕ್ಷ್ಮಿಗೆ ವಿಶೇಷ ಸ್ಥಾನ ಮಾನ ಹಾಗೂ ಪೂಜೆಗಳಿರೋದು. ಇನ್ನು ಎರಡನೇ ಕತೆ ಬಂದ್ಬಿಟ್ಟು ರಾಮಾಯಣದ್ದು. ಪ್ರಭು ಶ್ರೀರಾಮ ರಾವಣನನ್ನು ಸಂಹರಿಸಿದ ನಂತರ ಅಯೋಧ್ಯೆಗೆ ಇದೇ ದಿನದಂದು ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣನೊಡನೆ ಆಗಮಿಸುತ್ತಾನೆ. ಪ್ರಭು ಶ್ರೀರಾಮರ ಈ ಆಗಮನವನ್ನು ಅಯೋಧ್ಯವಾಸಿಗಳು ದೀಪಗಳನ್ನು ಬೆಳಗುವ ಮುಖಾಂತರ ದೀಪಾವಳಿಯಂತೆ ಆಚರಿಸುತ್ತಾರೆ. ಅದೇ ಆಚರಣೆ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ. ಇನ್ನು ಮೂರನೇ ಕತೆ, ಇದು ಮಹಾಭಾರತ ಸಮಯದ್ದು. ಭೂಮಿಯ ಮೇಲೆ ನರಕಾಸುರನ ಉಪಟಳ ಜಾಸ್ತಿ ಆದಾಗ ಆ ಪ್ರಭು ಶ್ರೀಕೃಷ್ಣ ತನ್ನ ಪತ್ನಿ ಸತ್ಯಭಾಮೆಯೊಡನೆ ಬಂದು ನರಕಾಸುರನ ಸಂಹಾರ ಮಾಡ್ತಾನೆ. ಅದು ಇವತ್ತಿನ ಪವಿತ್ರವಾದ ದಿನ. ಅದಕ್ಕಾಗಿ ಇಂದಿನ ದಿನವನ್ನು ದೀಪಾವಳಿ ಎಂದು ಆಚರಿಸ್ತಾ ಇದ್ದೀವಿ. ದೀಪಾವಳಿ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ, ತಮಸೋಮ ಜ್ಯೋತಿರ್ಗಮಯ.